ಕೊನೆಯದಾಗಿ ನಿಮ್ಮ ಮತದಾರ ಪ್ರಭುಗಳಿಗೆ, ನಿಮ್ಮ ನಿಪ್ಪಾಣಿ ಕ್ಷೇತ್ರದ ಜನರಿಗೆ ಏನ್ ಹೇಳಕ್ ಬಯಸ್ತೀರಿ? ಏನಿಲ್ಲ, ನಿಮ್ಮ ಮಗಳಿಗೆ 3 ಬಾರಿ ಆಶೀರ್ವಾದ ಮಾಡಿದ್ದಾರೆ ಮಗಳಿಗೆ. ಹ್ಮ್ 3 ಬಾರಿ ಕೂಡ ನನ್ನ ಕೈಲಾದಂತ ಒಂದು ಪ್ರಾಮಾಣಿಕ ಸೇವೆಯನ್ನ ಅವ್ರಿಗೆ ಮಾಡಿದ್ದೀನಿ. ಹ್ಮ್ ಅವ್ರು ನನ್ನ ಜೊತೆಲಿ ಮಾತಾಡ್ತಿರ್ಬೇಕಾದ್ರೆ ನಾನು ಮಾಡಿರುವಂತ ಸಣ್ಣ ಸೇವೆ ಕೂಡ ಅವರು ಎಷ್ಟು ದೊಡ್ಡದಾಗಿ ಅದನ್ನ ಸ್ವೀಕಾರ ಮಾಡ್ತಾರೆ, ಅವರಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಈ ಮಗಳಿಗೆ ಒಂದು ಸೇವೆ ಮಾಡುವಂತ ಅವಕಾಶ ನನ್ನ ಜನತೆ ಕೊಡ್ತಾರ ಅಂತಕ್ಕಂತ ಒಂದು ಭಾವನೆ ಇದೆ. ಮತ್ತು ಇದೇ ರೀತಿ ನಿಮ್ಮ ಮಗಳು ಅಧಿಕಾರದಲ್ಲಿ ಇರ್ಲಿ ಅಥವಾ ಇರದೇ ಇರ್ಲಿ, ಆ ನಿಪ್ಪಾಣಿ ಕ್ಷೇತ್ರದ ಜನರ ಸೇವೆಗಾಗಿ ನಮ್ಮ ಜೊಲ್ಲೆ ಕುಟುಂಬ ಮತ್ತು ನಾನು ಒಬ್ಬ ಮಗಳಾಗಿ ಅವ್ರ ಜೊತೆಲಿ ಇರ್ತೀನಿ ಅಂತಕ್ಕಂತ ಒಂದು ವಿಶ್ವಾಸವನ್ನ ನಾನು ಕೊಡೋದಕ್ಕೆ ಬಯಸ್ತೇನೆ. ಮೇಡಮ್, ಇನ್ನೊಂದು ವಿಚಾರ, ನಿಪ್ಪಾಣಿ ಅಂತ ಬಂದಾಗ ಅಲ್ಲಿ ಮರಾಠಿ ಪ್ರಾಬಲ್ಯ ದೊಡ್ಡ ಮಟ್ಟದಲ್ಲಿದೆ. ಸೊ ಅಲ್ಲಿ ನಾವು ಇವಾಗ ಹೋದಾಗ್ಲೂ ಕೂಡ ಮೈಕ್ ಹಿಡಿದ್ರೆ ನನಗೆ ಕನ್ನಡ ಬರಲ್ಲ ಇಂಥದೇ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ನೀವು ಇಷ್ಟು ಅದ್ಭುತವಾಗಿ, ಸ್ವಚ್ಛವಾಗಿ, ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಿ, ಯಾಕೆಂದ್ರೆ ನಿಮ್ಮ ತವರು ಕ್ಷೇತ್ರ ಕೂಡ ಅದು, ಹೆಂಗ್ ಸಾಧ್ಯ? ಮನೆಯಲ್ಲಿ ಮಾತೃಭಾಷೆ ಯಾವ್ದಿರ್ತದೋ ಅದನ್ನ ಚೆನ್ನಾಗಿ ನಾವು ಕಲ್ಕೊತೀವಿ. ಮತ್ತೆ ನಾನು ಓದಿದ್ದು ಕೂಡ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ. ಹಾಗಾಗಿ ನಾನು ಕನ್ನಡ, ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಕನ್ನಡ ಮಾತಾಡ್ತಿದ್ರು. ಆಮೇಲೆ ನಮ್ ಜೊತೆ ಇರ್ತಕ್ಕಂತ ಎಲ್ಲ ನಮ್ಮ ಸಂಬಂಧಿಕರು ಕೂಡ ಕನ್ನಡ ಮಾತಾಡ್ತಿದ್ರು. ಹಾಗಾಗಿ ನಮ್ದು ಮಾತೃಭಾಷೆ ಕನ್ನಡ ಅಂದಾಗ ನಾವು ಕನ್ನಡದಲ್ಲೇ ಜಾಸ್ತಿ ಮಾತಾಡ್ತಿದ್ದೆ. ಸ್ಕೂಲು ಕೂಡ ಕನ್ನಡ ಇರೋದ್ರಿಂದ ಅಲ್ಲೂ ಕೂಡ ನಾನು ಕನ್ನಡವನ್ನ ನಿರರ್ಗಳವಾಗಿ ಮಾತಾಡ್ತಿದ್ದೆ. ಕನ್ನಡ ಮಾತಾಡ್ತಿರ್ಬೇಕಾದ್ರೆ ನಾನು ಆ ಪರಿಸರದಲ್ಲಿ ಹುಟ್ಟಿದ್ರು ಕೂಡ ನನಗೆ ಮರಾಠಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಮರಾಠಿ ನಮ್ ತಂದೆಯವರು ಕೂಡ ಸರ್ವಿಸ್ ಇರೋದ್ರಿಂದ ಯಾವಾಗಲಾದ್ರೂ ನಾವು ಈ ಕಡೆ ಬರ್ತಿದ್ವಿ, ಒಂದ್ ಸ್ವಲ್ಪ ಇಲ್ಲಿ ಚಿಕ್ಕಪ್ಪನ ಮನೆಗ್ ಬರ್ತಿದ್ವಿ. ಹಾಗಾಗಿ ಮರಾಠಿ ಅನ್ನೋದು ಬರ್ತಿರ್ಲಿಲ್ಲ. ಹಾಗಾಗಿ ನಾನು ಕನ್ನಡ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡ್ಬಲ್ಲೆ. ಓಕೆ, ಈಗ ಚಳಿಗಾಲದ ಅಧಿವೇಶನ ಬರ್ತಾ ಇದೆ ಮೇಡಮ್. ಪ್ರತಿ ಬಾರಿ ಅಧಿವೇಶನದಲ್ಲಿ ಒಂದು ಧ್ವನಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕೇಳಿ ಬರುತ್ತೆ ಅಂತ ಅಂದ್ರೆ ಅದು ಶಶಿಕಲಾ ಜೊಲ್ಲೆ ಅವರ ಧ್ವನಿ. ಈ ಬಾರಿ ನಿಮ್ಮ ಗುರಿ ಅಥವಾ ನೀವ್ ಏನ್ ಮಾತಾಡ್ಬೇಕು ಅನ್ಕೊಂಡಿದಿರಿ, ಯಾವ ವಿಚಾರದ ಬಗ್ಗೆ ಮಂಡನೆ ಮಾಡ್ಬೇಕು ಅನ್ಕೊಂಡಿದಿರಿ? ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕ ನೋಡಿದಾಗ ಇವತ್ತು ನಾವು ಇದು ಕಿತ್ತೂರು ಕರ್ನಾಟಕ ಅಂತ ಹೇಳಿ ನಾವು ಉಲ್ಲೇಖ ಮಾಡಬಹುದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ನಮ್ಮ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತೀವಿ. ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ರಣಕಹಳೆಯನ್ನು ಊದಿರ್ತಕ್ಕಂತ ವೀರವನಿತೆ ನಮ್ಮ ಜಿಲ್ಲೆಯ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ. ಅವಳ ಆದರ್ಶನೇ ನಾವು ಇಟ್ಕೊಂಡಿದೀವಿ. ಹಾಗಾಗಿ ಬೆಳಗಾವಿ ಉತ್ತರ ಕರ್ನಾಟಕದ ಒಂದು ಬೆಳವಣಿಗೆ ಆಗ್ಬೇಕು, ಎಲ್ಲ ರೀತಿಯ ಅಭಿವೃದ್ಧಿಗಳು ಇಲ್ಲಿ ಬರಬೇಕು. ಮತ್ತು ಸರ್ಕಾರ ಕೂಡ ಮಲ್ತಾಯಿ ಧೋರಣೆ ಇದ್ರ ಮೇಲೆ ಮಾಡಬಾರ್ದು. ಇಲ್ಲಿ ಇರ್ತಕ್ಕಂಥ ನೀರಾವರಿ ಯೋಜನೆಗಳು, ಶಿಕ್ಷಣದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ಮತ್ತು ನೀವು ಹೇಳಿದ್ರಿ ಈಗ ಇಂಡಸ್ಟ್ರಿಗಳು, ಈ ರೀತಿ ಎಲ್ಲಾನು ಕೂಡ ಈ ಭಾಗಕ್ಕೆ ಬಂದಾಗ ಮಾತ್ರ ನಾವು ಸರ್ವಾಂಗೀಣವಾಗಿ ಇಲ್ಲಿ ಅಭಿವೃದ್ಧಿಯನ್ನ ಕಾಣ್ತೇವೆ. ಹಾಗಾಗಿ ನಾನು ಈ ಒಂದು ವಿಷಯವಾಗಿ ನಾನು ಪ್ರಸ್ತಾಪ ಮೇಲಿಂದ ಮೇಲೆ ಮಾಡ್ತಾ ಇರ್ತೀನಿ. ಮತ್ತು ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ. ಈ ದೊಡ್ಡ ಜಿಲ್ಲೆ ಕೂಡ ನಮಗೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು. ಯಾಕಂದ್ರೆ ಚಿಕ್ಕೋಡಿಯ ಒಂದು ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ವ್ಯಕ್ತಿ ಕೆಲ್ಸಕ್ಕೆ ಬರ್ಬೇಕು ಅಂದ್ರೆ 200 ಕಿಲೋಮೀಟರ್ ದೂರಿಂದ ಅವ್ನು ಬರ್ಬೇಕಾಗ್ತದೆ. ಅವ್ರು ಬರೋ ಹೋಗುವಂತ ಟೈಮು, ಅವರಿಗೆ ಖರ್ಚು, ಇದನ್ನೆಲ್ಲ ನೋಡಿದಾಗ ನಾನು ಪ್ರತಿಯೊಂದು ಅಧಿವೇಶನದಲ್ಲಿ ನನಗೆ ಚಿಕ್ಕೋಡಿ ಬೇರೆ ಸ್ವತಂತ್ರ ಜಿಲ್ಲೆ ಆಗ್ಬೇಕು, ಅಂದ್ರೆ ನಮ್ಮ ಈ ಭಾಗದ ಬೆಳವಣಿಗೆ ಆಗೋದಿಕ್ಕೆ, ಅಭಿವೃದ್ಧಿ ಆಗೋದಿಕ್ಕೆ ಬಹಳಷ್ಟು ಉಪಯುಕ್ತ ಅನ್ನುವಂತ ಧ್ವನಿಯನ್ನು ಕೂಡ ನಾನು ಮೇಲಿಂದ ಮೇಲೆ ಎತ್ತಿದ್ದೀನಿ. ಈ ಬಾರಿ ಕೂಡ ನಾನು ಅಧಿವೇಶನದಲ್ಲಿ ನಮಗೆ ಚಿಕ್ಕೋಡಿ ಸ್ವತಂತ್ರ ಜಿಲ್ಲೆ ಆದ್ರೆ ನಮಗೆ ಈ ಭಾಗದ ಒಂದು ಅಭಿವೃದ್ಧಿಗೆ ಸಹಕಾರ ಆಗ್ತದೆ ಅಂತಕ್ಕಂತ ಧ್ವನಿಯನ್ನ ಎತ್ತಬೇಕು ಅಂತ ಇದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿ ಆಗಿರುವಂತ ಶಶಿಕಲಾ ಜೊಲ್ಲೆಯವರ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.